ರಾಜ್ಯದಲ್ಲಿ ಉಂಟಾಗಿರುವಂತಹ ಈ ಸಿಲಿಂಡರ್ ಅಭಾವ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ರಾಜ್ಯ ಸರ್ಕಾರದ ಧೋರಣೆ ಏನು ಅನ್ನುವಂತ ಹಲವಾರು ಪ್ರಶ್ನೆಗಳಿದ್ವು. ಈಗ ಸಿಎಂ ಸಿದ್ದರಾಮಯ್ಯ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಸಿಲಿಂಡರ್ ಅನ್ನ ಇಟ್ಕೊಂಡು ನಾವೇನ್ ಮಾಡೋಣ ಅಂದಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಇದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮಾತಾಡಿದ್ದಾರೆ. ಸಂಗ್ರಹ ಇಟ್ಕೊಂಡು ನಾವೇನ್ ಮಾಡೋದು, ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನ ತೋರ್ತಾ ಇರಬಹುದು. ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಲಿ ಅಂದಿದ್ದಾರೆ. ಸಮಸ್ಯೆ ಆಗದಂತೆ ಕೇಂದ್ರ ಸಚಿವರು ನೋಡಿಕೊಳ್ಳಲಿ ಅಂತ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ. ಹೋಟೆಲ್ಗಳಿಗೆ ಗ್ಯಾಸ್ ನಿಲ್ಲಿಸಿದ್ರೆ ಸಮಸ್ಯೆ ಆಗುತ್ತೆ, ಜನಜೀವನವೇ ಅಸ್ತವ್ಯಸ್ತವಾಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಬೇಕು, ಅದರ ಜೊತೆಯಲ್ಲಿ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನ ಕೇಂದ್ರ ಸರ್ಕಾರದಿಂದ ಮಾಡಲಾಗ್ತಾ ಇದೆ, ಅದನ್ನ ನಿಲ್ಲಿಸಬೇಕು ಅಂತ ಬಿಜೆಪಿ ಸರ್ಕಾರದ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಸಿಎಂ ಕಿಡಿಕಾರಿದ್ದಾರೆ, ಮಾತಾಡಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಅಭಾವ ರಾಜ್ಯದಲ್ಲಿ ಕಾಡ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಈಗ ಮಾತಾಡಿರೋದು. ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕಾಗಿರೋರು ಯಾರು? ಕೇಂದ್ರ ಸಚಿವರು ಇದನ್ನು ನೋಡ್ಕೊಳ್ಬೇಕು, ಸಮಸ್ಯೆ ಆಗಬಾರ್ದು. ರಾಜ್ಯದಲ್ಲಿ ಈಗಾಗಲೇ ಸಮಸ್ಯೆ ಆಗಿದೆ, ಆದರೆ ಹೋಟೆಲ್ಗಳಿಗೆ ಈ ರೀತಿ ಗ್ಯಾಸ್ ಸಿಲಿಂಡರ್ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಮತ್ತಷ್ಟು ಸಮಸ್ಯೆ ಆಗುತ್ತೆ. ಜನಜೀವನ ಅಸ್ತವ್ಯಸ್ತ ಆಗಿದೆ ಈಗಾಗಲೇ. ಆ ರೀತಿ ಆಗದಂತೆ ನೋಡ್ಕೊಳ್ಬೇಕಾಗಿರುವಂಥದ್ದು ಕೇಂದ್ರದ ಜವಾಬ್ದಾರಿ ಆಗಿರುತ್ತೆ. ಆದರೆ ಆ ರೀತಿ ಮಾಡಲಾಗ್ತಾ ಇಲ್ಲ, ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ವಿರುದ್ಧವಾಗಿ ಈಗ ಕೇಂದ್ರ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ಆರೋಪಗಳನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಲಿಂಡರ್ ಸಂಗ್ರಹವನ್ನು ಇಟ್ಕೊಂಡು ನಾವೇನ್ ಮಾಡೋದಕ್ಕಾಗತ್ತೆ, ನಮ್ಮಲ್ಲಿ ಯಾವುದೇ ಸಂಗ್ರಹ ಇಲ್ಲ, ಇದ್ದಿದ್ದ ಅದರಲ್ಲಿ ನಾವು ಆ ರೀತಿ ಮಾಡ್ತಾ ಇರಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಈಗ ಮಾತಾಡಿದ್ದಾರೆ. ಸಿಲಿಂಡರ್ ಅಭಾವ ರಾಜ್ಯದಲ್ಲಿ ತಲೆದೋರಿರುವಂತಹ ಈ ಬಿಕ್ಕಟ್ಟು, ಅದರ ಜೊತೆಯಲ್ಲಿ ಈಗಾಗಲೇ ಇರುವಂತಹ ಸಂಘರ್ಷ, ಇದೆಲ್ಲದರ ಬಗ್ಗೆ ಈಗ ಸಿಎಂ ಮಾತಾಡಿರೋದು. ನಮ್ಮಿಂದ ಯಾವುದೇ ತೊಂದರೆ ಆಗಿಲ್ಲ, ಆಗಿದ್ರೆ ಕೇಂದ್ರದಿಂದ ಆಗಿದೆ, ಅವರೇ ಸರಿಪಡಿಸಿಕೊಳ್ಬೇಕು ಅಂದಿದ್ದಾರೆ ಸಿಎಂ. ಮಲತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ, ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ನಾವು ಇಂಡಿಯೇಟ್ ಮಾಡ್ತೀವಿ. ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ, ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ನಾವು ಇಂಡಿಯೇಟ್ ಮಾಡ್ತೀವಿ. ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ, ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ನಾವು ಇಂಡಿಯೇಟ್ ಮಾಡ್ತೀವಿ. ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ, ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ನಾವು ಇಂಡಿಯೇಟ್ ಮಾಡ್ತೀವಿ. ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ, ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ನಾವು ಇಂಡಿಯೇಟ್ ಮಾಡ್ತೀವಿ. ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ. ಸಿಎಂ ಮಾತಾಡಿದನ್ನ ಗಮನಿಸಿದ್ವಿ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಆಗಿದೆ ನಿಜ, ಆದರೆ ನಮ್ಮಿಂದ ಅಂತ ತೊಂದರೆ ಆಗಿಲ್ಲ. ಸಿಲಿಂಡರ್ ಸಂಗ್ರಹವನ್ನು ಇಟ್ಕೊಂಡು ನಾವೇನ್ ಮಾಡೋದು, ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನ ತೋರ್ತಾ ಇರೋದು ಕೇಂದ್ರ ಸರ್ಕಾರ, ಅವರೇ ಇದನ್ನ ಸರಿ ಮಾಡಬೇಕು, ಸಮಸ್ಯೆ ಆಗದಂತೆ ಕೇಂದ್ರ ಸಚಿವರು ನೋಡ್ಕೊಳ್ಬೇಕು. ಆದರೆ ಕೇಂದ್ರ ಸರ್ಕಾರ ಪೂರೈಕೆ ಮಾಡ್ತಾ ಇಲ್ಲ, ಅದರಿಂದ ಈ ಅಭಾವ ಸೃಷ್ಟಿಯಾಗಿರೋದು ಅಂತ ಈಗ ಆರೋಪಗಳನ್ನು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿರೋದು. ಹೋಟೆಲ್ಗಳಿಗೆ ಈಗ ಸಪ್ಲೈ ಆಗುವಂತ ಈ ಕಮರ್ಷಿಯಲ್ ಸಿಲಿಂಡರ್, ಈ ಗ್ಯಾಸ್ ಅನ್ನ ನಿಲ್ಲಿಸಿದ್ರೆ ಸಮಸ್ಯೆ ಆಗುತ್ತೆ, ಅದೇ ರೀತಿಯ ಸಮಸ್ಯೆ ಆಗಿದೆ ಅನ್ನೋದನ್ನ ಕೂಡ ಈಗ ಸಿಎಂ ಹೇಳಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ರಾಜ್ಯದಲ್ಲಿ ಈಗಾಗಲೇ ಉಂಟಾಗಿರುವಂತಹ ಈ ಬಿಕ್ಕಟ್ಟು, ಈ ಸಮಸ್ಯೆ, ಇದನ್ನ ಸರಿಪಡಿಸೋದು ಯಾರು ಅನ್ನುವಂಥ ಪ್ರಶ್ನೆಯನ್ನ ಪ್ರತಿಯೊಬ್ಬ ಗ್ರಾಹಕರು ಕೂಡ ಮಾಡ್ತಾ ಇದ್ದಾರೆ, ಹೋಟೆಲ್ ಸಂಘದವರು ಕೂಡ ಮಾಡ್ತಾ ಇದ್ದಾರೆ. ಈಗ ಸಿಎಂ ಮಾತಾಡಿದ್ದಾರೆ, ಏನೇನು ಹೇಳಿದ್ರು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ನೀಡುವಂಥ ಸಂದರ್ಭದಲ್ಲಿ ಈಗಾಗಲೇ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿರೋದು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೂ ಕೂಡ ಗೊತ್ತಾಗಿರುವಂಥದ್ದು. ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ತೀವಿ ಅಂತ ಹೇಳಿದಂಥ ಹರ್ದೀಪ್ ಸಿಂಗ್ ಪುರಿ ಅವರು ಈಗ ಕೂಡಲೇ ಈ ಒಂದು ಎಚ್ಚರಿಕಾ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ, ಕೂಡಲೇ ಆ ಒಂದು ಸಮಸ್ಯೆಯನ್ನು ಅಭಾವವನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅನ್ನೋ ಸೂಚನೆಯನ್ನು ನೀಡುವಂಥದ್ದು. ಮತ್ತೊಂದು ಕಡೆಗೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಎರಡೂ ಕಡೆ ನಾವು ಶಾಸಕರಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಸಚಿವರಾಗಿರ್ಬೋದು ಮಾತನಾಡಿದ್ದೇವೆ. ನಾವು ಕೂಡ ಪತ್ರವನ್ನು ಬರೆದಿದ್ದೇವೆ, ಸರ್ಕಾರ ಕೂಡ ಪತ್ರವನ್ನು ಬರೆದಿದೆ. ಕೂಡಲೇ ಇಲ್ಲಿ ರಾಜ್ಯದಲ್ಲಿ ಉಂಟಾಗಿರುವಂತಹ ಈ ಸಿಲಿಂಡರ್ ಅಭಾವ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ರಾಜ್ಯ ಸರ್ಕಾರದ ಧೋರಣೆ ಏನು ಅನ್ನುವಂತ ಹಲವಾರು ಪ್ರಶ್ನೆಗಳಿದ್ವು. ಈಗ ಸಿಎಂ ಸಿದ್ದರಾಮಯ್ಯ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಸಿಲಿಂಡರ್ ಅನ್ನ ಇಟ್ಕೊಂಡು ನಾವೇನ್ ಮಾಡೋಣ ಅಂದಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಇದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮಾತಾಡಿದ್ದಾರೆ. ಸಂಗ್ರಹ ಇಟ್ಕೊಂಡು ನಾವೇನ್ ಮಾಡೋದು, ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನ ತೋರ್ತಾ ಇರಬಹುದು. ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಲಿ ಅಂದಿದ್ದಾರೆ. ಸಮಸ್ಯೆ ಆಗದಂತೆ ಕೇಂದ್ರ ಸಚಿವರು ನೋಡಿಕೊಳ್ಳಲಿ ಅಂತ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ. ಹೋಟೆಲ್ಗಳಿಗೆ ಗ್ಯಾಸ್ ನಿಲ್ಲಿಸಿದ್ರೆ ಸಮಸ್ಯೆ ಆಗುತ್ತೆ, ಜನಜೀವನವೇ ಅಸ್ತವ್ಯಸ್ತವಾಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಬೇಕು, ಅದರ ಜೊತೆಯಲ್ಲಿ
ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನ ಕೇಂದ್ರ ಸರ್ಕಾರದಿಂದ ಮಾಡಲಾಗ್ತಾ ಇದೆ, ಅದನ್ನ ನಿಲ್ಲಿಸಬೇಕು ಅಂತ ಬಿಜೆಪಿ ಸರ್ಕಾರದ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಸಿಎಂ ಕಿಡಿಕಾರಿದ್ದಾರೆ, ಮಾತಾಡಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಅಭಾವ ರಾಜ್ಯದಲ್ಲಿ ಕಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಈಗ ಮಾತಾಡಿರೋದು, ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕಾಗಿರೋರು ಯಾರು? ಕೇಂದ್ರ ಸಚಿವರು ಇದನ್ನು ನೋಡ್ಕೊಳ್ಬೇಕು. ಸಮಸ್ಯೆ ಆಗಬಾರ್ದು. ರಾಜ್ಯದಲ್ಲಿ ಈಗಾಗಲೇ ಸಮಸ್ಯೆ ಆಗಿದೆ. ಆದರೆ ಹೋಟೆಲ್ಗಳಿಗೆ ಈ ರೀತಿ ಗ್ಯಾಸ್ ಸಿಲಿಂಡರ್ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಮತ್ತಷ್ಟು ಸಮಸ್ಯೆ ಆಗುತ್ತೆ. ಜನಜೀವನ ಅಸ್ತವ್ಯಸ್ತ ಆಗಿದೆ ಈಗಾಗಲೇ. ಆ ರೀತಿ ಆಗದಂತೆ ನೋಡ್ಕೊಳ್ಬೇಕಾಗಿರುವಂಥದ್ದು ಕೇಂದ್ರದ ಜವಾಬ್ದಾರಿ ಆಗಿರುತ್ತೆ. ಆದರೆ ಆ ರೀತಿ ಮಾಡಲಾಗ್ತಾ ಇಲ್ಲ. ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ವಿರುದ್ಧವಾಗಿ ಈಗ ಕೇಂದ್ರ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ಆರೋಪಗಳನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಲಿಂಡರ್ ಸಂಗ್ರಹವನ್ನು ಇಟ್ಕೊಂಡು ನಾವೇನ್ ಮಾಡೋದಕ್ಕಾಗತ್ತೆ, ನಮ್ಮಲ್ಲಿ ಯಾವುದೇ ಸಂಗ್ರಹ ಇಲ್ಲ, ಇದ್ದಿದ್ದ ಅದರಲ್ಲಿ ನಾವು ಆ ರೀತಿ ಮಾಡ್ತಾ ಇರಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಈಗ ಮಾತಾಡಿದ್ದಾರೆ. ಸಿಲಿಂಡರ್ ಅಭಾವ ರಾಜ್ಯದಲ್ಲಿ ತಲೆದೋರಿರುವಂತಹ ಈ ಬಿಕ್ಕಟ್ಟು, ಅದರ ಜೊತೆಯಲ್ಲಿ ಈಗಾಗಲೇ ಇರುವಂತಹ ಸಂಘರ್ಷ, ಇದೆಲ್ಲದರ ಬಗ್ಗೆ ಈಗ ಸಿಎಂ ಮಾತಾಡಿರೋದು. ನಮ್ಮಿಂದ ಯಾವುದೇ ತೊಂದರೆ ಆಗಿಲ್ಲ, ಆಗಿದ್ರೆ ಕೇಂದ್ರದಿಂದ ಆಗಿದೆ, ಅವರೇ ಸರಿಪಡಿಸ್ಕೊಳ್ಬೇಕು ಅಂದಿದ್ದಾರೆ ಸಿಎಂ. ಮಲ್ತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ, ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ನಾವು ಇಂಡಿಪೆಂಡೆಂಟ್ ಮಾಡ್ತೀವಿ. ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ, ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ನಾವು ಇಂಡಿಪೆಂಡೆಂಟ್ ಮಾಡ್ತೀವಿ. ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ, ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ನಾವು ಇಂಡಿಪೆಂಡೆಂಟ್ ಮಾಡ್ತೀವಿ. ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ, ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ನಾವು ಇಂಡಿಪೆಂಡೆಂಟ್ ಮಾಡ್ತೀವಿ. ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ, ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ನಾವು ಇಂಡಿಪೆಂಡೆಂಟ್ ಮಾಡ್ತೀವಿ. ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ. ಸಿಎಂ ಮಾತಾಡಿದನ್ನ ಗಮನಿಸಿದ್ವಿ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಆಗಿದೆ ನಿಜ, ಆದರೆ ನಮ್ಮಿಂದ ಅಂತ ತೊಂದರೆ ಆಗಿಲ್ಲ. ಸಿಲಿಂಡರ್ ಸಂಗ್ರಹವನ್ನು ಇಟ್ಕೊಂಡು ನಾವೇನ್ ಮಾಡೋದು? ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನ ತೋರ್ತಾ ಇರೋದು ಕೇಂದ್ರ ಸರ್ಕಾರ. ಅವರೇ ಇದನ್ನ ಸರಿ ಮಾಡಬೇಕು, ಸಮಸ್ಯೆ ಆಗದಂತೆ ಕೇಂದ್ರ ಸಚಿವರು ನೋಡ್ಕೊಳ್ಬೇಕು. ಆದರೆ ಕೇಂದ್ರ ಸರ್ಕಾರ ಪೂರೈಕೆ ಮಾಡ್ತಾ ಇಲ್ಲ, ಅದರಿಂದ ಈ ಅಭಾವ ಸೃಷ್ಟಿಯಾಗಿರೋದು ಅಂತ ಈಗ ಆರೋಪಗಳನ್ನು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿರೋದು. ಹೋಟೆಲ್ಗಳಿಗೆ ಈಗ ಸಪ್ಲೈ ಆಗುವಂತ ಈ ಕಮರ್ಷಿಯಲ್ ಸಿಲಿಂಡರ್, ಈ ಗ್ಯಾಸ್ ಅನ್ನ ನಿಲ್ಲಿಸಿದ್ರೆ ಸಮಸ್ಯೆ ಆಗುತ್ತೆ, ಅದೇ ರೀತಿಯ ಸಮಸ್ಯೆ ಆಗಿದೆ ಅನ್ನೋದನ್ನ ಕೂಡ ಈಗ ಸಿಎಂ ಹೇಳಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ರಾಜ್ಯದಲ್ಲಿ ಈಗಾಗಲೇ ಉಂಟಾಗಿರುವಂತಹ ಈ ಬಿಕ್ಕಟ್ಟು, ಈ ಸಮಸ್ಯೆ, ಇದನ್ನ ಸರಿಪಡಿಸೋದು ಯಾರು ಅನ್ನುವಂಥ ಪ್ರಶ್ನೆಯನ್ನ ಪ್ರತಿಯೊಬ್ಬ ಗ್ರಾಹಕರು ಕೂಡ ಮಾಡ್ತಾ ಇದ್ದಾರೆ, ಹೋಟೆಲ್ ಸಂಘದವರು ಕೂಡ ಮಾಡ್ತಾ ಇದ್ದಾರೆ. ಈಗ ಸಿಎಂ ಮಾತಾಡಿದ್ದಾರೆ, ಏನೇನು ಹೇಳಿದ್ರು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ನೀಡುವಂತಹ ಸಂದರ್ಭದಲ್ಲಿ ಈಗಾಗಲೇ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿರೋದು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೂ ಕೂಡ ಗೊತ್ತಾಗಿರುವಂಥದ್ದು. ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ತೀವಿ ಅಂತ ಹೇಳಿದಂಥ ಹರ್ದೀಪ್ ಸಿಂಗ್ ಪುರಿ ಅವರು ಈಗ ಕೂಡಲೇ ಈ ಒಂದು ಎಚ್ಚರಿಕಾ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಕೂಡಲೇ ಆ ಒಂದು ಸಮಸ್ಯೆಯನ್ನು, ಅಭಾವವನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅನ್ನೋ ಸೂಚನೆಯನ್ನು ನೀಡುವಂಥದ್ದು. ಮತ್ತೊಂದು ಕಡೆಗೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಎರಡೂ ಕಡೆ ನಾವು ಶಾಸಕರಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಸಚಿವರಾಗಿರ್ಬೋದು ಮಾತನಾಡಿದ್ದೇವೆ. ನಾವು ಕೂಡ ಪತ್ರವನ್ನು ಬರೆದಿದ್ದೇವೆ, ಸರ್ಕಾರ ಕೂಡ ಪತ್ರವನ್ನು ಬರೆದಿದೆ. ಕೂಡಲೇ ಇಲ್ಲಿ